ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2025 ಮತ್ತು 26ನೇ ಸಾಲಿನಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಸಮಾನಾರ್ಥಕ ಪದಗಳು ಅಂದರೆ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆ ಕೆಲವನ್ನು ಇಲ್ಲಿ ನೋಡ್ತಾ ಹೋಗೋಣ. ಇವುಗಳ ಕಡೆನೂ ಕೂಡ ಗಮನ ಹರಿಸಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ, ಭೂಮಿ ಅಂದರೆ ಸಮಾನಾರ್ಥಕ ಪದಗಳು ಧರೆ, ಇಳೆ, ನೆಲ, ವಸುಧೆ. ಕಲಹ ಅಂದರೆ ಕಾದಾಟ, ಜಗಳ, ಕದನ ಅಂತಲೂ ಕೂಡ ಬರಿಬೋದು. ಕಣ್ಣು ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳು ನಯನ, ನೇತ್ರ, ಅಕ್ಷಿ ಅಂತ ಬರಿಬೋದು. ಇನ್ನು ಕುಸುಮ ಹೂವು, ಸುಮ ಪುಷ್ಪ. ಅನಲ ಅಂದರೆ ಅಗ್ನಿ, ಬೆಂಕಿ. ಬಾನು ಆಕಾಶ, ಆಗಸ, ಗಗನ. ಗೃಹ ಅನ್ನುವುದಕ್ಕೆ ಸಮಾನಾರ್ಥಕ ಮನೆ, ನಿಲಯ, ನಿವಾಸ. ಪರಿಮಳ ಅನ್ನುವಂತಹದ್ದಕ್ಕೆ ಸಮಾನಾರ್ಥಕ ಸುಗಂಧ, ಸುವಾಸನೆ. ಕಡಲು ಸಮುದ್ರ, ಸಾಗರ. ಉರಗ ಹಾವು, ಸರ್ಪ. ಇನ್ನು ಮನೆ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕಗಳನ್ನು ನೋಡೋದಾದರೆ ಗೃಹ, ಆಲಯ, ನಿವಾಸ, ಸದನ. ತಾರೆ ಅನ್ನುವಂತಹದ್ದಕ್ಕೆ ನಕ್ಷತ್ರ, ಚುಕ್ಕಿ. ಇನ್ನು ಸುತ ಅನ್ನುವಂತಹ ಪದಕ್ಕೆ ಸಮಾನಾರ್ಥವನ್ನು ನೋಡೋದಾದರೆ ಮಗ, ಪುತ್ರ. ಮರ್ಕಟ, ಮಂಗ, ವಾನರ, ಕಪಿ, ಕೋತಿ. ಹಾಗೆ ಸಮರ ಅನ್ನುವಂಥದ್ದಕ್ಕೆ ಯುದ್ಧ, ಕದನ. ಅಲ್ಲಿನೂ ಕೂಡ ಅದೇ ರೀತಿಯಾಗಿಯೇ ಬರಿಬೋದು. ಇನ್ನು ಕಾಂತಾರ ಅನ್ನುವಂಥದ್ದಕ್ಕೆ ಕಾಡು, ಅಡವಿ. ಈನ ಅನ್ನುವಂಥದ್ದಕ್ಕೆ ಸೂರ್ಯ, ರವಿ. ಮಾಹೆ ಅಂದರೆ ಮಾಸ, ತಿಂಗಳು. ಸೊರಗು ಅಂದರೆ ಒಣಗು, ಬಾಡು. ಒಡಲು ಅಂದರೆ ದೇಹ, ಶರೀರ, ಕಾಯ. ಹಾಗೆ ಮುಂದಿನದು ಪದಗಳಿಗೆ ನಾನಾರ್ಥವನ್ನು ಬರೆಯಿರಿ ಅಂತ ಕೇಳಿದರೆ ಅಡಿ, ಪಾದ, ಅಳತೆ. ಅಡಿ ಅಂತಂದರೆ ಕೆಳಗಿನ ಒಂದು ಪಾದಕ್ಕೆ ಅಡಿ ಅಂತ ಕರೀತಾರೆ. ಹಾಗೆ ಅಳತೆಯ ಮಾಪನೂ ಕೂಡ ಹೌದು. ಕಳೆ ಅಂದರೆ ಕಾಂತಿ, ಕಳೆಯಿಂದ ಕೂಡಿತ್ತು ಅಂತ ಹೇಳ್ತಾರಲ್ಲ, ಅದು ಕಾಂತಿ. ಇನ್ನು ಕಸ, ಹೊಲದಲ್ಲಿ ಬೆಳೆಯ ಮಧ್ಯದಲ್ಲಿ ಬೆಳೆದಿರುತ್ತಲ್ಲ ಅದಕ್ಕೆ ಕಸ, ಕಳೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕರ ಅಂದರೆ ಕೈಗೂ ಕೂಡ ಕರ ಅಂತಾರೆ. ಇನ್ನು ತೆರಿಗೆ, ಟ್ಯಾಕ್ಸ್ ಅಂತೀವಲ್ಲ ಅದು. ಇನ್ನು ಬಗೆ ಅಂದರೆ ಯೋಚಿಸುವಂತಹದ್ದು. ಇನ್ನೊಂದು ವಿಧ. ಹೊಳೆ ಅಂದರೆ ಕಾಂತಿಯುತವಾಗಿರುವಂಥದ್ದು. ಮತ್ತೆ ಒಂದು ನದಿ. ಹದ್ದು ಅಂದರೆ ಮಿತಿ ಅಂತ ಹೇಳ್ತಾರೆ, ಅಂದರೆ ಹದ್ದು ಮೀರಬಾರ್ದು ಅಂತ ಹೇಳ್ತಾರೆ ನೋಡಿ, ಅದಕ್ಕೆ ಮಿತಿ ಅಂತ. ಇನ್ನು ಹದ್ದು ಅಂದರೆ ಪಕ್ಷಿ. ನೆರೆ ಅಂದರೆ ಪ್ರವಾಸ, ಹಾಗೆ ಸೀಳುವಂತಹದ್ದು ಅಂತಲೂ ಕೂಡ ಬರುತ್ತೆ. ಇನ್ನು ಕಂದ ಅಂದರೆ ಮಗು. ಇನ್ನು ಮತ್ತು ಒಂದು ಇದೆ ಕಂದ ಅಂದರೆ ಪದ್ಯದ ಒಂದು ಮಾದರಿ, ಕಂದ ಪದ್ಯ ಅಂತ ಕರಿತೀವಿ ನೋಡಿ, ಅದು. ಅರಸು ಅಂದರೆ ಉಡುಕು, ಅರಸಿಕೊಂಡ್ರು ಹೋದ್ರು ಅಂತ ಹೇಳ್ತಾರೆ ನೋಡಿ, ಹಾಗೆ. ಮತ್ತು ಒಂದು ರಾಜ. ನೆನೆ ಅಂದರೆ ಒದ್ದೆ, ಹಾಗೆ ನೆನೆಸ್ಕೊಂಡ್ರು, ನೆನಪಿಸಿಕೊಳ್ಳುವಂತಹದ್ದು ಅಂತ ಹೇಳ್ತೀವಲ್ಲ, ಅದು ಸ್ಮರಿಸು. ಇನ್ನು ಕವಿ ಅಂದರೆ ಕತ್ತಲು ಕವಿಯಿತು ಅಂತ ಹೇಳ್ತೀವಿ ನೋಡಿ, ಅದಕ್ಕೆ ಕವಿ ಅಂತ ಹೇಳ್ಬಿಟ್ಟು ಆವರಿಸುವಂಥದ್ದು ಅಂತ ಅರ್ಥ. ಇನ್ನು ಪದ್ಯ ಬರೆಯುವವರಿಗೂ ಕೂಡ ಕವಿ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ದೊರೆ ಅಂದರೆ ಅರಸ, ಪಡೆ, ಗಳಿಸು. ಮುನಿ, ಕೋಪ, ಋಷಿ. ನರ ಅನ್ನುವಂಥದ್ದಕ್ಕೆ ಮನುಷ್ಯನಿಗೆ ನರ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತು ಒಂದು ಅರ್ಜುನನಿಗೂ ಕೂಡ ನರ, ಪಾರ್ಥ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಬಟ್ಟೆ ಅಂದರೆ ದಾರಿ, ಉಡುಪು. ತೊರೆ ಅಂದರೆ ಹಳ್ಳ, ಅಗಲಿಕೆ. ನೋಡಿ, ಇವನ್ನ ಬಹಳಷ್ಟು ಬಾರಿ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಯಾವುದು? ಬಟ್ಟೆ ಅನ್ನುವಂಥದ್ದು, ಹಾಗೆ ತೊರೆ ಅನ್ನುವಂತಹದ್ದು ಪದನ ರಿಪೀಟ್ ಆಗಿರುವಂಥದ್ದನ್ನು ನೋಡ್ಬೋದು. ಇನ್ನು ಕೊನೆ ಅಂದರೆ ಅಂತ್ಯ ಅಂತ ಅರ್ಥ. ಹಾಗೆ ತುದಿ. ಉತ್ತರ ಅಂದರೆ ಜವಾಬು, ಉತ್ತರವನ್ನು ಕೊಡುವಂತಹದ್ದು. ಮತ್ತು ಒಂದು ದಿಕ್ಕು, ಉತ್ತರ ದಿಕ್ಕು ಅಂತೀವಲ್ಲ ಅದು. ಇನ್ನು ಗುರು ಅಂದರೆ ಶಿಕ್ಷಕ. ಮತ್ತು ಒಂದು ಗುರು ಅಂದರೆ ದೊಡ್ಡದು ಅಂತ ಅರ್ಥ. ವ್ಯಾಕರಣಾಂಶದಲ್ಲಿ ಲಘು ಗುರು ಹೇಳ್ತೀವಿ ನೋಡಿ, ಅದು ಗುರು ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಪದಕ್ಕೆ ಗುರು ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಮಡಿ ಅಂದರೆ ಸಾವು. ಮತ್ತು ಒಂದು ಮಡಿಯಿಂದ ಪೂಜಿಸಬೇಕು, ಮಡಿಯಿಂದ ಇದ್ರು ಅಂತೀವಿ ನೋಡಿ, ಅದು ಶುಚಿ ಅಂತ ಅರ್ಥ. ಇನ್ನು ಮುಂದಿನವು ಪದಗಳಿಗೆ ತದ್ಭವ ರೂಪ ಬರೆಯುವಂತಹದ್ದು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹವು. ಯೋಗಿ, ಜೋಗಿ. ಕ್ಷಮ, ಕ್ಷಮೆ. ವೀರ, ಬೀರ. ಆಕಾಶ, ಆಗಸ. ಸ್ವರ್ಗ, ಸಗ್ಗ. ಲಕ್ಷ, ಲಕ್ಕ. ಪ್ರಾಣ, ಹರಣ. ಪರಿಕಿಸು, ಪರೀಕ್ಷಿಸು. ಸಂಸ್ಥ, ಸಂಸ್ಥೆ. ಮುಖ, ಮೊಗ. ಅಗ್ನಿ, ಅಗ್ಗಿ. ಕಸ್ತೂರಿ, ಕತ್ತೂರಿ. ಸಂಸ್ಕೃತ, ಸಕ್ಕದ. ಗೂಕ, ಗೂಗೆ. ಯಶ, ಜಸ. ದೃಷ್ಟಿ, ದಿಟ್ಟಿ. ಶಿರ, ಸಿರ. ಆರ್ಯ, ಅಜ್ಜ.
ಇನ್ನೂ ಹೆಚ್ಚಿನ ಒಂದು ತದ್ಭವಗಳನ್ನು ಇರ್ಬೋದು ಅಥವಾ ನಾನಾರ್ಥ ಇರ್ಬೋದು, ಸಮಾನಾರ್ಥಕ ಪದಗಳು ಇರ್ಬೋದು, ಅವೆಲ್ಲವುಗಳನ್ನು ಕೂಡ ನಾನು ಸಪ್ರೇಟ್ ಆಗಿ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಎಲ್ಲವುಗಳನ್ನು ಕೂಡ ಹೆಚ್ಚು ಒಂದು ಪದಗಳ ತದ್ಭವಗಳನ್ನು ಇರ್ಬೋದು, ಹಾಗೆ ಸಮಾನಾರ್ಥ ನಾನಾರ್ಥ ಪದಗಳನ್ನು ಕೊಟ್ಟಿದ್ದೇನೆ. ನೀವು ಅಲ್ಲಿ ಹೋಗಿ ಕೂಡ ವಿಡಿಯೋ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಇನ್ನು ನುಡಿಗಟ್ಟುಗಳನ್ನು ವಾಕ್ಯದಲ್ಲಿ ಬರೆಯಿರಿ ಅಂತ ಇದೆ ನೋಡಿ. ತಲೆಬಾಗು, ನಾವು ಹಿರಿಯರನ್ನು ಕಂಡಾಗ ತಲೆಬಾಗಬೇಕು. ಕೈ ಒಡ್ಡು, ನಾವು ಯಾರ ಬಳಿಯೂ ಕೂಡ ಕೈ ಒಡ್ಡಬಾರದು. ಗಾಳಿ ಸುದ್ದಿ, ನಾವು ಗಾಳಿ ಸುದ್ದಿಗೆ ಕಿವಿ ಕೊಡಬಾರದು. ಕಾಲು ಕೀಳು ನೋಡಿ, ಪೊಲೀಸರನ್ನು ಕಂಡಾಗ ಕಳ್ಳರು ಕಾಲು ಕೀಳುತ್ತಾರೆ. ತಲೆದೂಗು, ನಾವು ಸಂಗೀತಕ್ಕೆ ತಲೆದೂಗಬೇಕು. ದಾರಿದೀಪ, ಹಿರಿಯರ ಮಾತುಗಳು ನಮಗೆ ದಾರಿದೀಪದಂತಿರುತ್ತವೆ. ಎರಡು ಬಗೆ, ನಾವು ಉಂಡ ಮನೆಗೆ ಎರಡು ಬಗೆಯಬಾರದು. ಕೈ ಕೊಡು, ನಾವು ಯಾರಿಗೂ ಕೈ ಕೊಡಬಾರ್ದು, ಅಂದರೆ ಮೋಸ ಮಾಡಬಾರ್ದು. ಕಣ್ಣು ಕೆಂಪಗೆ ಮಾಡು, ಕೋಪಿಸಿಕೊಳ್ಳುವಂತಹದ್ದು ಅಥವಾ ಅದನ್ನು ವಿಶೇಷಾರ್ಥಗಳಲ್ಲಿ ಇದನ್ನು ಬಳಸಿಕೊಳ್ಳುತ್ತೆ. ಅಂದರೆ ಕೋಪ ಬಂದಾಗ ಕಣ್ಣು ಕೆಂಪು ಮಾಡಿಕೊಳ್ಳುವಂತಹದ್ದು. ಇತ್ತಾಳೆ ಕಿವಿ, ಚಾಡಿ ಮಾತಾಡ್ತಾರೆ ನೋಡಿ, ಅದಕ್ಕೆ ಇತ್ತಾಳೆ ಕಿವಿ ಅಂತ. ಚಾಡಿ ಮಾತಾಡುವುದನ್ನು ಕೇಳಿಸಿಕೊಳ್ಳುವಂತಹದ್ದು, ಬೇರೆಯವರು ಮಾತನಾಡುವಂಥದ್ದನ್ನೇ ಕೇಳಿಸಿಕೊಳ್ಳುವಂಥದ್ದಕ್ಕೂ ಕೂಡ ಇತ್ತಾಳೆ ಕಿವಿ ಅಂತ ಹೇಳ್ತಾರೆ. ಕೈ ಬೆಚ್ಚಗೆ ಮಾಡು, ಅಂದರೆ ಲಂಚ ಕೊಡುವಂತಹದ್ದಕ್ಕೆ. ಅವರಿಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ಲಂಚ ಕೊಡಬೇಕು ಅಥವಾ ಕೈ ಬೆಚ್ಚಗೆ ಮಾಡಬೇಕು ಅಂತ ಹೇಳ್ತಾರಲ್ಲ ಅದನ್ನು. ಹಾಗೆ ಸಿಂಹ ಸ್ವಪ್ನ, ಭಯಗೊಳಿಸುವ ನೆನಪು. ಸಿಂಹ ಸ್ವಪ್ನ ಅಂದ್ರೇನು? ಭಯಗೊಳಿಸುವಂತಹ ಒಂದು ನೆನಪನ್ನು ಸಿಂಹ ಸ್ವಪ್ನವಾಗಿದ್ದರು ಅವರು ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ಭಯ ಇದ್ದರೆ ಅದನ್ನು ಸಿಂಹ ಸ್ವಪ್ನವಾಗಿದ್ದರು ಅಂತ ಹೇಳ್ಬಿಟ್ಟು ಕರೀತಾರಲ್ಲ ಅದನ್ನು ನೋಡಿ. ಈ ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತ ಇದೆ. ಹೆಮ್ಮರ, ಹೆಮ್ಮರ ಅನ್ನುವಲ್ಲಿ ನೋಡಿ, ಆ ಪದವನ್ನು ಬಿಡಿಸಿ ಬರೆದಾಗ ನಿಮಗೆ ಆ ಒಂದು ಗುಣವಾಚಕ ಸಿಗುತ್ತೆ. ಹಿರಿದು ಪ್ಲಸ್ ಮರ ಹೆಮ್ಮರ ಆಗುತ್ತಲ್ಲ, ಹಾಗೆ ಹಿರಿದು ಅನ್ನುವಂಥದ್ದು ಅದು ಗುಣವಾಚಕವನ್ನು ಸೂಚಿಸುವಂಥದ್ದು. ಕಿರು ಹಾದಿ ಅನ್ನುವಂಥದ್ದು ಕಿರು. ಕಲಿಭೀಮ ಅನ್ನುವಂಥದ್ರಲ್ಲಿ ಕಲಿ. ಬೆಳ್ಳಿ ಲೋಟ ಅನ್ನುವಂಥದ್ರಲ್ಲಿ ಬೆಳ್ಳಿ. ಕಾರ್ಮೋಡ ಅನ್ನುವಂಥದ್ರಲ್ಲಿ ಕಪ್ಪು. ಹಾಗೆ ಹುಸಿನಿದ್ದೆ ಎಂಥದ್ದು ಹುಸಿ ಇರುವಂತಹದ್ದು. ಗೂಗೆ ಮರಿ, ಮರಿ ಎಂಥದ್ದು ಗೂಗೆ ಮರಿ. ಹಸಿರು ಕಂಬಳಿ, ಕಂಬಳಿ ಯಾವ ರೀತಿಯಾಗಿದೆ? ಹಸಿರಾಗಿದೆ. ಇನ್ನು ಶುದ್ಧ ನೀರು, ಶುದ್ಧ. ರಸಬಳ್ಳಿ ಅನ್ನುವಂತಹದ್ರಲ್ಲಿ ರಸ. ಹಿತವಚನ ಅನ್ನುವಂಥದ್ರಲ್ಲಿ ಹಿತ. ಎಳೆ ಮಗು ಅನ್ನುವಂಥದ್ರಲ್ಲಿ ಎಳೆಯ. ದುರ್ಜನರು ಅನ್ನುವಂಥದ್ರಲ್ಲಿ ದುರ್ ಅನ್ನುವಂದರೆ ಕೆಟ್ಟ ಅಂತ ಅರ್ಥ. ಕಡು ಪಾಪ, ಪಾಪ ಎಂತಹದ್ದು ಕಡುವಾದಂಥದ್ದು. ಮುಗ್ಧ ಜೀವಿ, ಜೀವಿ ಯಾವ ರೀತಿಯಾಗಿರುವಂಥದ್ದು? ಮುಗ್ಧ ಗುಣವನ್ನು ಸೂಚಿಸುವಂಥದ್ದು. ಘೋರ ಪಾಪಿ ಅನ್ನುವಂಥದ್ರಲ್ಲಿ ಘೋರ. ಇನ್ನು ಕ್ರಿಯಾಪದಗಳ ಧಾತುಗಳನ್ನು ಬರೆಯಿರಿ ಅಂತ ಹೇಳಿದರೆ, ಅಂದರೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಹೇಳ್ಬಿಟ್ಟು ಕರಿತೀವಿ. ಆಡುವಳು ಅನ್ನುವಲ್ಲಿ ಹಾಡು. ಕಲಿಯುವನು ಅನ್ನುವಲ್ಲಿ ಕಲಿ. ಓದುವನು ಅನ್ನುವಲ್ಲಿ ಓದು. ಓದರು ಅನ್ನುವಂಥದ್ರಲ್ಲಿ ಹೋಗು. ಕೇಳುವರು ಅನ್ನುವಂಥದ್ರಲ್ಲಿ ಕೇಳು. ತಿಂದನು ಅನ್ನುವಂಥದ್ರಲ್ಲಿ ತಿನ್ನು. ಬಂದನು ಅನ್ನುವಂಥದ್ರಲ್ಲಿ ಬರು. ಗೆದ್ದನು ಅನ್ನುವಂಥದ್ರಲ್ಲಿ ಗೆಲ್ಲು. ಕಟ್ಟಿಸು ಅನ್ನುವಂಥದ್ರಲ್ಲಿ ಕಟ್ಟು. ಕಂಡರು ಅನ್ನುವಂಥದ್ರಲ್ಲಿ ಕಾಣು. ಹೇಳಿದಾಗ ಅನ್ನುವಂಥದ್ರಲ್ಲಿ ಹೇಳು. ನುಡಿಸುವರು ಅನ್ನುವಂಥದ್ರಲ್ಲಿ ನುಡಿ. ನಿಂತರು ಅನ್ನುವಂಥದ್ರಲ್ಲಿ ನಿಲ್ಲು. ಎದ್ದರು ಅನ್ನುವಂಥದ್ರಲ್ಲಿ ಏಳು. ನಲಿಯುತ್ತಾ ಅನ್ನುವಂಥದ್ರಲ್ಲಿ ನಲಿ. ಅಳುತ್ತಿತ್ತು ಅನ್ನುವಂಥದ್ರಲ್ಲಿ ಅಳು ಅನ್ನುವಂಥದ್ದು ಧಾತು ರೂಪ. ಇನ್ನು ಪದಗಳ ಕಾಲಸೂಚಕಗಳನ್ನು ಬರೆಯಿರಿ ಅಂತ ಇದೆ ನೋಡಿ. ಕಾಲಸೂಚಕಗಳು, ಬರುವನು ಅನ್ನುವಂಥದ್ದು ಭವಿಷ್ಯತ್ ಕಾಲ. ಬರ್ತಾನೆ ಅನ್ನುವಂಥದ್ದು ಅದು ವರ್ತಮಾನ, ಇನ್ನು ಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು. ಓದರು ಅಂದರೆ ಈಗಾಗಲೇ ಕ್ರಿಯೆ ಮುಗ್ದೋಗಿರುವಂತಹದ್ದು ಭೂತಕಾಲ. ಹೇಳಿದರು ಅನ್ನುವಂಥದ್ದು ಭೂತಕಾಲ. ಬರ್ತಾನೆ ಅನ್ನುವಂಥದ್ದು ವರ್ತಮಾನ ಕಾಲ. ಕೇಳುವನು ಅನ್ನುವಂಥದ್ದು ಭವಿಷ್ಯತ್ ಕಾಲ. ನೋಡಿತು ಅನ್ನುವಂಥದ್ದು ಭೂತಕಾಲ. ಹೋದನು ಅನ್ನುವಂಥದ್ದು ಕೂಡ ಭೂತಕಾಲ. ಕುಣಿಯುತ್ತಿತ್ತು ಅನ್ನುವಂಥದ್ದು ವರ್ತಮಾನ ಕಾಲ. ಹಾಕುತ್ತಾರೆ ಅನ್ನುವುದು ವರ್ತಮಾನ ಕಾಲ. ಇನ್ನು ಹೋದೆವು ಅನ್ನುವಂಥದ್ದು ಕೂಡ ಭೂತಕಾಲ. ನೋಡುತ್ತಾಳೆ ಅನ್ನುವಂಥದ್ದು ವರ್ತಮಾನ ಕಾಲ. ಕೇಳುವನು ಅನ್ನುವಂಥದ್ದು ಭವಿಷ್ಯತ್ ಕಾಲ. ಇನ್ನು ಪದಗಳ ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ, ಗುರುತಿಸಿರಿ ಅಂತ ಕೇಳಿದರೆ, ಧರ್ಮಜನಿಗೆ ಗೆ ಅಂತ ಇರುವುದರಿಂದ
ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಗುರುವಿಗೆ ನೋಡಿ, ಇಲ್ಲಿಯೂ ಕೂಡ ಚತುರ್ಥಿ ವಿಭಕ್ತಿ. ಹಾಗೆ ರಾವಣನೇ ಅನ್ನುವಂಥದ್ದು, ನಿಮಗೆ ಸಂಬೋಧನಾ ವಿಭಕ್ತಿ ಪ್ರತ್ಯಯ ಕೊಡೋದಿಲ್ಲ, ಅದರ ಕಡೆ ಗಮನ ಬೇಡ. ಇನ್ನು ನಲ್ಗತಯಂ, ಗ ಒತ್ತಾಗಬೇಕಾಯಿತು. ನಲ್ಗತಯಂ ಇದು ಹಳೆಗನ್ನಡ ದ್ವಿತೀಯ ಅಂತ ಬಂದಾಗ ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯ. ಧರೆಯೋಳ್, ವಳ್ ಅನ್ನುವಂಥದ್ದು ಸಪ್ತಮಿ, ಇದು ಕೂಡ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ. ಇವರಂ, ಅಂದರೆ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಧರಿತ್ರಿಯೋಳ್ ಅನ್ನುವಂಥದ್ದು ಸಪ್ತಮಿ. ಗದ್ಯದೋಳ್ ಅನ್ನುವಂಥದ್ದು ಸಪ್ತಮಿ. ಸಮತೆಯನ್ನು ದ್ವಿತೀಯ ವಿಭಕ್ತಿ. ಲಾವಾರಸದಲ್ಲಿ, ಅಲ್ಲಿ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹಾಗೆ ಗುಡಿಸಲಿನಿಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ. ಕಟ್ಟಿಗೆಯ ಅಂತ ಬಂದಿರೋದ್ರಿಂದ ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇನ್ನು ಪಾಪಿಗೆ ಅನ್ನುವಂಥದ್ದು ಬಂದಿರೋದ್ರಿಂದ ಚತುರ್ಥಿ. ರಾಮನ ಅನ್ನುವಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಸಲೀಲಂ ಅಂತ ಬಂದಿರೋದ್ರಿಂದ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇನ್ನು ಇವುಗಳ ನಿಷೇಧ ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಹಾಡುವನು ಅನ್ನುವಂಥದ್ರಲ್ಲಿ ಅದನ್ನು ನಿಷೇಧ ರೂಪದಲ್ಲಿ ಬರೀಬೇಕು. ಅಂದರೆ ಕ್ರಿಯೆ ನಡೆಯೋದಿಲ್ಲ, ಇದು ಕ್ರಿಯೆ ನಡೆದಿರುವಂಥದ್ದನ್ನು ಕೊಟ್ಟಿರ್ತಾರೆ, ನೀವು ಕ್ರಿಯೆ ನಡೆಯುವುದಿಲ್ಲ ಅಂತ ಬರೆಯುವಂಥದ್ದೇ ನಿಷೇಧ ರೂಪ. ಬಂದನು ಅನ್ನುವಂಥದ್ದು ಅಂದರೆ ಅವನು ಬಾರನು, ಅಥವಾ ಬರುವುದಿಲ್ಲ ಅಂತಲೂ ಕೂಡ ಬರೆದ್ರೆ ತಪ್ಪಾಗಲ್ಲ. ಬರುತ್ತಾರೆ ಅನ್ನುವಂಥದ್ದಕ್ಕೆ ಬರರು, ನೋಡುವಳು ಅನ್ನುವಂಥದ್ದಕ್ಕೆ ನೋಡಳು, ಬರೆಯುವನು ಅನ್ನುವಂಥದ್ದಕ್ಕೆ ಬರೆಯನು, ಬರುವುದು ಅನ್ನುವಂಥದ್ದಕ್ಕೆ ಬಾರದು, ನೋಡುವನು ಅನ್ನುವಂಥದ್ದಕ್ಕೆ ನೋಡನು, ಮಾಡುವನು ಅನ್ನೋದಕ್ಕೆ ಮಾಡನು, ಆಡಿದರು ಅನ್ನುವಂಥದ್ದಕ್ಕೆ ಆಡರು, ಕರೆಯಿತು ಅನ್ನುವಂಥದ್ದಕ್ಕೆ ಕರೆಯರು. ನೋಡಿ, ಮತ್ತಷ್ಟು ಬಹಳಷ್ಟು ನಿಷೇಧ ರೂಪದ ಪದಗಳನ್ನು ನಾನು ಹಿಂದೆ ಭಾಷಾಭ್ಯಾಸದ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಅದರಲ್ಲಿ ಸಂಪೂರ್ಣವಾದಂತಹ ನೀವು ಎಲ್ಲ ಭಾಷಾಭ್ಯಾಸದ ಅಂಶಗಳನ್ನು ಕೂಡ ಹೆಚ್ಚಿಗೆ ಗಮನಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ನಿಮಗೆ ಪತ್ರಲೇಖನಕ್ಕೆ ಸಂಬಂಧಿಸಿದಂತೆ ಒಂದು ಸಪ್ರೇಟ್ ಆಗಿರುವಂತಹ ವಿಡಿಯೋ, ಹಾಗೆ ಪ್ರಬಂಧಕ್ಕೆ ಸಂಬಂಧಿಸಿದಂತಹ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಧನ್ಯವಾದಗಳು.